ಎಲ್ಲರಿಗೂ ಶುಭ ಮುಂಜಾನೆ. ನಾನು ರವಿ, KRS ಪಕ್ಷ ಬಳ್ಳಾರಿ ಸೈನಿಕ. ಈಗ ನೀವು ನೋಡ್ತಾ ಇರ್ಬೋದು, ಬೆಂಗಳೂರಲ್ಲಿ ರಸ್ತೆ ಇದೆ. ರಸ್ತೆ ಎಲ್ಲ ಮಾಡಿದ ಮೇಲೆ ಮತ್ತೆ ಗುಂಡಿಗಳು ನೋಡಿ, ಎಲ್ಲ ಗುಂಡಿಗಳನ್ನು ಅಗೀತಿರುವಂಥದ್ದು. ರಸ್ತೆ ಪಕ್ಕದಲ್ಲಿ ಗುಂಡಿ ಅಗದು ಆ ಮಣ್ಣು ರಸ್ತೆ ಮೇಲೆ ಹಾಕಿ ಮತ್ತೆ ಆ ಡಾಂಬರ್ ಏನಾಗುತ್ತೆ ಕಿತ್ಕೊಂಡು ಹೋಗೋ ಥರ ಮಾಡ್ತಾರೆ. ಕೆಲವೊಂದು ಕಡೆ ಇಷ್ಟು ವೆಹಿಕಲ್ ಬ್ಯುಸಿ ಇರುವಂಥ ರಸ್ತೆನಲ್ಲಿ ಭಾಳ ಕಿರಿದ ಜಾಗ ಮಾಡಿಬಿಟ್ರೆ ಸ್ವಲ್ಪದರಲ್ಲಿ ಈ ಪಾದಚಾರಿಗಳು ನಡ್ಕೊಂಡು ಹೋಗೋದಕ್ಕೆ ಅವಕಾಶನೇ ಇಲ್ಲ. ಆ ರೀತಿಯಲ್ಲಿ ರಸ್ತೆಗಳನ್ನು ಈ ಟೈಟ್ ಮಾಡಿರುವಂಥದ್ದು. ಈಗ ಅಡ್ಡಾಡೋರಿಗೆ ಜಾಗನೇ ಇಲ್ಲ. ವಾಹನಗಳು ಬೇರೆ ಫುಲ್ ವೇಗವಾಗಿ ಬರ್ತಿರ್ತವೆ. ಪಾದಚಾರಿಗಳು ಹೋಗೋದಕ್ಕೆ ಭಾಳ ಸಮಸ್ಯೆ ಆಗುತ್ತೆ ನೋಡಿ. ಈ ಥರ ನಮ್ಮ ವ್ಯವಸ್ಥೆ. ಅದು ಒಂದು ಇದರಲ್ಲಿ ನೋಡ್ತಿದ್ವಿ, ಫಸ್ಟ್ ರಸ್ತೆ ಮಾಡಿಬಿಡ್ತಾರೆ, ಆಮೇಲೆ ನೀರಿನ ಪೈಪ್ ಲೈನ್ ಹಾಕೋಣ ಅಂತೇಳಿ ಮತ್ತೆ ಅಗಿಯೋದು, ಮತ್ತೆ ಇಲ್ಲ ಫೋನ್ ಲೈನ್ ಹಾಕ್ಬೇಕಂತ ಮತ್ತೆ ಅಗಿಯೋದು. ಈ ಥರ ರಸ್ತೆ ಮಾಡಿದ ಮೇಲೆ ಲೈನ್ ಹಾಕುವಂಥದ್ದನ್ನು ಯೋಚನೆ ಮಾಡುವಂಥ ವ್ಯವಸ್ಥೆನಲ್ಲಿ ನಾವಿದ್ದೀವಿ. ಫಸ್ಟ್ ರಸ್ತೆ ಮಾಡುವಂಥದ್ದು, ಆಮೇಲೆ ಪೈಪ್ ಲೈನಿಗೆ, ವೈರಿಗೆ, ಅದಕ್ಕೆ ಇದಕ್ಕೆ ಅದನ್ನು ತೆಕ್ಕ ಅಂತ ಕೂತ್ಕೊಂಡು ಕೂಡೋದು ನಮ್ಮ ಸರ್ಕಾರದ ವ್ಯವಸ್ಥೆ. ಬರೀ ದುಡ್ಡು ಕೇಳೋದು. ಇಂತಹ ರಾಜಕೀಯ ವ್ಯವಸ್ಥೆನಲ್ಲಿ ನಾವಿದ್ದೀವಿ ಇವತ್ತು. ನೋಡಿ, ಹಿಂಗೆ ರಸ್ತೆ ಸೂಪರ್ ಆಗಿದೆ. ಆದರೆ ಹಿಂದಿನಿಂದ ಪೈಪ್ ಲೈನಿಗೆ ಮತ್ತೆ ಇದನ್ನು ಅಂತ ಬರೋದು, ಇದನ್ನು ಕಿತ್ಕೊಂಡು ಬರೋದು ರಸ್ತೆಯನ್ನು. ಇಂಥ ರಸ್ತೆನ ಈಗ ಹಿಂದ್ಲಿದ್ದ ಕಾಮಗಾರಿ ಸ್ಟಾರ್ಟ್ ಆಗಿದೆ, ಈಗ ಹಿಂದಿನಿಂದ ಕಿತ್ಕೊಂಡು ಬರ್ತಿದ್ದಾರೆ ರಸ್ತೆನ. ಇದು ನಮ್ಮ ವ್ಯವಸ್ಥೆ ನೋಡಿ. ನಮ್ಮ ಹಣ ಟ್ಯಾಕ್ಸ್, ಯಾರು ಪಬ್ಲಿಕ್ ಸಾಮಾನ್ಯ ಬಡವರು ಹಗಲು ರಾತ್ರಿ ದುಡ್ದು ಟ್ಯಾಕ್ಸ್ ಕಟ್ಟುವಂತಹ ದುಡ್ಡನ್ನು ಈ ರೀತಿ ಆಗುತ್ತೆ. ಜನಸಾಮಾನ್ಯರು, ಪ್ರಜೆಗಳು ಎಚ್ಚೆತ್ಕೋಬೇಕು. ಇದು ಪ್ರತಿಯೊಬ್ಬರ ದುಡ್ಡು. ಇದು ನಾವು ಕಷ್ಟಪಡುವಂತಹ ದುಡ್ಡು. ನೀವು ಮಕ್ಕಳಿಗೋ ಅಥವಾ ಅಣ್ಣನಿಗೋ ತಮ್ಮನಿಗೋ 100 ಕೊಟ್ಟೆ 1000 ಕೊಟ್ಟೆ ಅಂತ ಎಷ್ಟೋ ಜನ ಕಿತ್ತಾಡೋದನ್ನು ನಾವು ನೋಡಿದ್ದೀವಿ. ಅಂಥದ್ರಲ್ಲಿ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡಿತಿದೆ ರಾಜಕೀಯ ವ್ಯವಸ್ಥೆ ಅನ್ನುವಂಥದ್ದು. ಆದರೆ ಪ್ರಜೆಗಳು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಪ್ರಜೆಗಳು ಎಚ್ಚೆತ್ಕೋಬೇಕು. ನಾವು ಅಣ್ಣ, ತಮ್ಮ, ಅಕ್ಕ ಇವ್ರ ಹತ್ರ 1500 ರೂಪಾಯಿಗೆ 1 ಎಕರೆ ಹೊಲಗಳಿಗೆ ಕಿತ್ತಾಡುವಂಥ ಸಂದರ್ಭದಲ್ಲಿ 1 ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಟ್ಯಾಕ್ಸನ್ನು ಕಟ್ತೀವಿ. ಇಂತಹ ಒಂದು ವ್ಯವಸ್ಥೆಗೆ ನಾವು ಕಿತ್ತಾಡೋದು ಬಿಟ್ಟು ಬರೀ ಅಣ್ಣ ತಮ್ಮ, ಜಾತಿ, ಧರ್ಮ ಇಂತಹದ್ರಲ್ಲೇ ನಾವು ಕಿತ್ತಾಡ್ಕೊಂತ ಇದೀವಿ ನೋಡ್ರಿ. ನೋಡಿ, ಇಂಥ ಸೂಪರ್ ಆಗಿರೋ ರಸ್ತೆನ ಈಗ ಹಿಂದೆ JCB ಬರ್ತಾ ಇದೆ ಕೆಲಸ ಮಾಡ್ಕೊಂಡು ಕಿತ್ಕೊಂತ. ಇದು ನಮ್ಮ ವ್ಯವಸ್ಥೆ. ದಯವಿಟ್ಟು ಜನಗಳು ಎಚ್ಚೆತ್ಕೋಬೇಕು. ನಮ್ಮ ಟ್ಯಾಕ್ಸ್ ಮನಿ ಎಲ್ಲಿಗೆ ಹೋಗುತ್ತೆ? ನಾವು ಕಷ್ಟಪಟ್ಟು ದುಡಿದು ತೆರಿಗೆ ಕಟ್ಟಿರ್ತೀವಿ. ಉಪ್ಪು, ಖಾರ, ಒಳ್ಳೆಣ್ಣೆ ನೀವೇನೇ ತಗೊಂಡ್ರು. ಜನಸಾಮಾನ್ಯರಿಗೆ ಇಷ್ಟು ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. 75 ವರ್ಷದಲ್ಲಿ ಹೌದು ನಮ್ಮ ಟ್ಯಾಕ್ಸ್ ಮನಿನಲ್ಲಿ ಸರ್ಕಾರ ನಡೆಯುತ್ತೆ ಅನ್ನುವಂಥ ಕಾಮನ್ ಸೆನ್ಸ್ ಕೂಡ. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ನಾವು ಟ್ಯಾಕ್ಸ್ ಕಟ್ತಾನೇ ಇದ್ದೀವಿ. ಆದರೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅನ್ನುವಂಥ ಸಾಮಾನ್ಯ ಜ್ಞಾನ ಕೂಡ ಜನರಿಗೆ ಇರಲಾರ್ದಂತಹ ರಾಜಕೀಯ ವ್ಯವಸ್ಥೆ. ಜನರಿಗೆ ಗೊತ್ತೇ ಇಲ್ಲ ಇವತ್ತಿನವರೆಗೂ. 75 ವರ್ಷದಲ್ಲಿ ಹೋಗಿ ಕೇಳಿದರೆ ಹೌದು ನೀವು ಟ್ಯಾಕ್ಸ್ ಕಟ್ತೀರಿ ಅಂದರೆ ಅಚ್ಚರಿಯಿಂದ ನೋಡ್ತಾರೆ. ಹೌದು ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವ, ನಮ್ಮಿಂದ ಸರ್ಕಾರ ನಡೆಯುತ್ತಾ ಅಂತ ಅಚ್ಚರಿಯಿಂದ ಕೇಳುವಂಥ ವ್ಯವಸ್ಥೆನಲ್ಲಿ ಇದ್ದೀವಿ ನಾವು. 75 ವರ್ಷ ಆದರೂ ಕೂಡ ಇವತ್ತಿನವರೆಗೂ ಯಾವುದೇ ರಾಜಕೀಯ ವ್ಯವಸ್ಥೆ ಹೇಳ್ಕೊಟ್ಟಿಲ್ಲ ನಮಗೆ. ಹೌದು ನಮ್ಮ ಟ್ಯಾಕ್ಸ್ಲಿಂದನೇ ಸರ್ಕಾರ ನಡೆಯುತ್ತೆ ಅನ್ನುವಂತಹ ವ್ಯವಸ್ಥೆಯನ್ನು ಯಾವುದೇ ರಾಜಕೀಯ ಪಕ್ಷಗಳು ಹೇಳ್ಕೊಟ್ಟಿಲ್ಲ. ದಯವಿಟ್ಟು ಇದು ಜನರು ತಿಳ್ಕೋಬೇಕು. 75 ವರ್ಷ ಇಷ್ಟು ಅಭಿವೃದ್ಧಿ, ವಿಶ್ವ ಭಾರತ ಅಂತ ಹೇಳ್ತಾರೆ, ವಿಶ್ವ ನಾಯಕ ಅಂತ ಹೇಳ್ತಾರೆ. ಆದರೆ ಅದೇ ವಿಶ್ವ ಭಾರತದಲ್ಲಿ ಸಾಮಾನ್ಯ ಪ್ರಜೆಗಳ ಟ್ಯಾಕ್ಸ್ ಮನಿಯಿಂದ ಸರ್ಕಾರ ನಡೀತಿದೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ. ₹100, ₹200, ₹1000
ಒಂದು ಎಕರೆ ಹೊಲಗಳಿಗೆ ಕಿತ್ತಾಡುವಂಥ ನಮ್ಮ ಜನ ಲಕ್ಷಾಂತರ ರೂಪಾಯಿ ಪೋಲ್ ಆಗ್ತಾ ಇದ್ರು ಹೌದು ನಮ್ಮ ದುಡ್ಡು ಇದು, ನಾವು ಇದಕ್ಕೆ ಫೈಟ್ ಮಾಡಬೇಕು, ನಮಗೆ ಸರಿಯಾದಂಥ ವ್ಯವಸ್ಥೆ ಕೊಡೋದು ಸರ್ಕಾರದ ಕರ್ತವ್ಯ ಅನ್ನುವಂಥ ಸಾಮಾನ್ಯ ಜ್ಞಾನ ಕೂಡ ಜನರಿಗೆ ತುಂಬುವಂಥ ಪ್ರಯತ್ನ ನಮ್ಮ ರಾಜಕೀಯ ಪಕ್ಷಗಳು ಮಾಡ್ತಾ ಇಲ್ಲ. ಅದನ್ನು ಇವತ್ತು ನಮ್ಮ KRS ಪಕ್ಷ ಮಾಡುತ್ತೆ. ಖಂಡಿತವಾಗ್ಲೂ ಯಾವುದೇ ಇಲಾಖೆಗೆ ಹೋಗಿ ನಮ್ಮ ಟ್ಯಾಕ್ಸ್ ಮನಿ ಏನಾಗ್ತಿದೆ ಅಂತ ಪ್ರಶ್ನೆ ಮಾಡುವಂಥ ಕೆಲಸ KRS ಪಕ್ಷ ಮಾಡೇ ಮಾಡುತ್ತೆ. ನೋಡಿ ಸೈನಿಕರು ಎಲ್ಲಿ ಹಸೀನ ಮೊನ್ನೆ ಸಿದ್ದರಾಮಯ್ಯನವರು ಹೊಸಪೇಟೆನಲ್ಲಿ ಸಿದ್ದರಾಮಯ್ಯನವರು ಒಂದು ಹೊಸಪೇಟೆನಲ್ಲಿ ಸಮಾವೇಶ ಮಾಡಿದರು. ಸಮಾವೇಶಕ್ಕೆ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗುವಂಥದ್ದು, ಅಲ್ಲೆಲ್ಲ ದುಡ್ಡು ಹಂಚುವಂಥದ್ದು ವಿಡಿಯೋಗಳೆಲ್ಲ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡಿದರು. ಇಲ್ಲಿ ನೋಡಿ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ, ಬನ್ನಿ ಯಾವುದೇ ರಾಜಕೀಯ ಪಕ್ಷದವರು ಬನ್ನಿ ವಿಡಿಯೋ ಮಾಡಿ ಕೇಳಿ ಯಾರಾದರೂ ದುಡ್ಡು ಕೊಟ್ಟಿದ್ದಾರಾ, ನಮಗೆ ಬರೋದಕ್ಕೆ ನಮಗೆ ಊಟದ್ದು ಎಲ್ಲ ನಾವೇ ನಿಭಾಯಿಸ್ಕೊಂಡು ಬರ್ತಿದ್ದೀವಿ, ಬನ್ನಿ ನೀವು ಪ್ರಶ್ನೆ ಮಾಡಿ ನೋಡೋಣ. ನಮ್ಮದು ನಿಮ್ಮ ಥರ ಕಾಂಗ್ರೆಸ್ನಲ್ಲಿ BJPನಲ್ಲಿ ದುಡ್ಡು ಹಂಚುವಂಥದ್ದು ಸರಾಯಿ ಹೆಂಡ ಅಥವಾ ಚಿಕನ್ನು ಮಟನ್ನು ಕುಕ್ಕರು ಲಿಕ್ಕರು ಹಂಚುವಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಇದೇನೋ, ಬನ್ನಿ ನೋಡಿ ಬನ್ನಿ ನಿಮಗೆ ತಾಕತ್ತಿದ್ರೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಸಿದ್ದರಾಮಯ್ಯನವ್ರು ಅವ್ರ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ ಕಾರ್ಯಕ್ರಮಕ್ಕೆ, ಆದರೆ ನಮ್ಮ ಪಕ್ಷದ ರವಿಕೃಷ್ಣಾರೆಡ್ಡಿ ಅವರು ನಮಗೆ 1 ರೂಪಾಯಿ ನೀವೇ ದುಡ್ಡು ಹಾಕ್ಕೊಳ್ರಿ, ನೀವೇ ಬನ್ನಿ ಅಂತ ಹೇಳ್ತಾರೆ. ನಾವು ನಮ್ಮ ದೇಶಭಕ್ತಿ, ನಮ್ಮ ನಾಡಭಕ್ತಿಗೆ ನಮ್ಮ ನಾಡನ್ನು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವೇ ನಮ್ಮ ಕೈಯಾರೆ ದುಡ್ಡು ಹಾಕ್ಕೊಂಡು ನಾವೇ ಊಟ ಮಾಡಿಕೊಂಡು ನಮ್ಮದೇ ಎಲ್ಲ ಖರ್ಚು ಮಾಡಿಕೊಂಡು ನಾವು ಕಾರ್ಯಕ್ರಮಗಳಿಗೆ ಬರ್ತೀವಿ. ಇದು KRS ಪಕ್ಷ. ಕಾಂಗ್ರೆಸ್ಸು BJP ದಳದ ಥರ ದುಡ್ಡನ್ನು ಕೊಟ್ಟು ಕಾರ್ಯಕರ್ತರನ್ನು ಕರ್ಕೊಂಬರೋದಲ್ಲ. ಈ ತಾಕತ್ತು ರವಿ ಕೃಷ್ಣಾರೆಡ್ಡಿ ಅವರಿಗಿರುವಂಥ ತಾಕತ್ತು ಸಿದ್ದರಾಮಯ್ಯನವ್ರಿಗಿಲ್ವೇ? ಕರ್ಕೊಂಬರಲಿ ಅವ್ರ ಕಾರ್ಯಕರ್ತರಿಗೆ 1 ರೂಪಾಯಿ ಕೊಡಲಾರ್ದೆ, ಅಥವಾ ಯಡಿಯೂರಪ್ಪನವರು 1 ರೂಪಾಯಿ ಕೊಡಲಾರ್ದೆ ಕಾರ್ಯಕರ್ತರನ್ನ ಕರ್ಕೊಂಬರಲಿ ನೋಡೋಣ. ಆದರೆ ಇಂತಹ ವ್ಯವಸ್ಥೆ ಇದೆ. ದಯವಿಟ್ಟು ಟ್ಯಾಕ್ಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ, ವಿಚಾರ ಮಾಡಿ ನಮ್ಮಂಥ ಟ್ಯಾಕ್ಸ್ ಎಲ್ಲೇ ಹೋಗುತ್ತೆ ಅನ್ನುವಂಥದ್ದು ವಿಚಾರ ಮಾಡಿ ಒಳ್ಳೆಯ ರಾಜಕೀಯ ಪಕ್ಷಗಳಿಗೆ ಸಪೋರ್ಟ್ ಮಾಡಿ ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಮ್ಮ ದೇಶ ನಮ್ಮ ರಾಜ್ಯ ಕರೆಕ್ಟಾಗಿ ನಮ್ಮ ತೆರಿಗೆ ಉಪಯೋಗ ಆದಲ್ಲಿ ಯಾವುದೇ ದುರ್ಬಳಕೆ ಆಗಲಾರ್ದಂಗೆ, ಮೋಸ ನಡೀಲಾರ್ದಂಗೆ ಸದ್ಬಳಕೆ ಆದಲ್ಲಿ ಯಾವುದೇ ಪ್ರಪಂಚದ ಯಾವುದೇ ದೇಶ ನಮ್ಮ ದೇಶಕ್ಕೆ ಸೈಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಅದ್ಭುತ ದೇಶ ನಮ್ಮದು. ಅಂತಹ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶ ನಮ್ಮದು. ಅದಕ್ಕೆ ಆದ್ರೂ ಇಂತಹ ಬಡತನ ನಮ್ಮ ದೇಶದಲ್ಲಿ ಇದೆ ಅಂತಂದರೆ ಅದಕ್ಕೆ ಇಲ್ಲಿಗಲ್ಲ, ಬರೀ ಲಂಚ ಮೋಸ ವಂಚನೆನೇ ಕಾರಣ. ದಯವಿಟ್ಟು ಯುವಕರು ಪ್ರಜೆಗಳು ಎಚ್ಚೆತ್ಕೋಬೇಕು, ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ಮನವಿ ಮಾಡಿಕೊಂಡು ನಾನು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.